ನಮಸ್ಕಾರ ಸ್ನೇಹಿತರೆ ನಾವೆಲ್ಲರೂ ಕೂಡ ನಾಗರಿಕರ ಮಧ್ಯೆ ಒಂದು ಕುಟುಂಬ ಜೀವನ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಲ್ಲೂ ಕೂಡ ಒಂದೊಂದು ರೀತಿಯಾದ ಭಯ ಇದ್ದೇ ಇದೆ. ಅದು ಜೀವ ಭಯ ಇರ್ಬೋದು, ರೋಗ ಭಯ ಇರ್ಬೋದು, ದೆವ್ವದ ಭಯ ಇರ್ಬೋದು, ಅಥವಾ ದೇವರ ಭಯ ಕೂಡ ಇರ್ಬೋದು. ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಭಯ ಇರುತ್ತೆ. ಇಂತಹ ಸಮಾಜದಲ್ಲಿ ನಮ್ಮನ್ನ ನಾವು ಕಾಪಾಡಿಕೊಳ್ಳೋಕೆ ಅಂದ್ರೆ ನಮ್ಮ ಮನೆಯಲ್ಲಿ ಮುಖ್ಯವಾಗಿ ಕೆಲವು ವಸ್ತುಗಳು, ಪದಾರ್ಥಗಳು, ಗಿಡಗಳು, ಸಾಕು ಪ್ರಾಣಿಗಳು, ಪಕ್ಷಿಗಳು ಇರಲೇಬೇಕು. ಅದೇ ರೀತಿ ಕೆಲವು ಇರಲೇಬಾರದಂತ ಗಿಡಗಳು, ವಸ್ತುಗಳು, ಪದಾರ್ಥಗಳು ಕೂಡ ಇದೆ. ಹಿಂದೂಗಳ ಮನೆಯಲ್ಲಿ ಇರಲೇಬೇಕಾದಂತ ಗಿಡ ಅಂದ್ರೆ ತುಳಸಿ. ಇದು ಎಲ್ರಿಗೂ ಕೂಡ ಗೊತ್ತಿರೋ ವಿಷಯ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ಗಿಡನ ಬೆಳೆಸಿರ್ತಾರೆ. ಆ ಗಿಡನ ಮನೆಯಲ್ಲಿ ಅಥವಾ ಮನೆ ಮುಂದೆ ಅಥವಾ ಹಿತ್ತಲಲ್ಲಿ ಇಟ್ಕೊಂಡು ಪ್ರತಿದಿನ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಂಡು ಪ್ರತಿದಿನ ಅಥವಾ ವಾರಕ್ಕೆ ಒಂದು ಸಲ ಗಿಡದ ಮುಂದೆ ದೀಪ ಹಚ್ತಾರೆ. ಇನ್ನು ಕೆಲವರಾದ್ರೆ ಪೂಜೆ ಮಾಡಿದ ತಕ್ಷಣ ಅಂದ್ರೆ ಏನು ತಿನ್ನದೆ ಖಾಲಿ ಹೊಟ್ಟೆಯಲ್ಲಿ ಒಂದು ತುಳಸಿ ಎಲೆ ಕಿತ್ತು ತಿಂದು ಅದು ದೇವರ ಪ್ರಸಾದ ಅಂತ ಭಾವಿಸ್ತಾರೆ. ಆದ್ರೆ ತುಳಸಿ ಗಿಡದ ಮಹಿಮೆ ಅಥವಾ ಮಹತ್ವದ ಬಗ್ಗೆ ತುಂಬಾ ಜನರಿಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪ್ರತಿದಿನ ನಮಗೆ ಸೂರ್ಯ ಕಾಣಿಸ್ತಾ ಇದ್ರೂ ಕೂಡ ಅವರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಸೂರ್ಯನ ಕಾಂತಿಯಿಂದಾನೇ ನಾವೆಲ್ಲರೂ ಆರೋಗ್ಯವಾಗಿ ಇದ್ದೀವಿ ಅನ್ನೋದು ಮಾತ್ರ ಎಲ್ರಿಗೂ ಗೊತ್ತಿದೆ. ಸೂರ್ಯನ ಕಾಂತಿಯಿಂದ ಸೋಲಾರ್ ಪವರ್ನ ಕಂಡುಹಿಡಿದು ಅದರಿಂದ ಕೂಡ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ತುಂಬಾ ಜನ ಸೂರ್ಯನ ಬೆಳಕಿನಲ್ಲಿ ಓಡಾಡ್ಕೊಂಡು ಅವರ ಆರೋಗ್ಯನ ಹೆಚ್ಚು ಮಾಡ್ಕೋತಾ ಇದ್ದಾರೆ. ಕೆಲವರು ಸೂರ್ಯ ಹುಟ್ಟೋವಾಗ ಸೂರ್ಯನ ಕಿರಣಗಳು ಬೀಳೋ ಕಡೆ ಕುಳಿತುಕೊಂಡು ಧ್ಯಾನ ಮಾಡಿ ಶಕ್ತಿ ಪಡೀತಾ ಇದ್ದಾರೆ. ಕೆಲವರು ಸೂರ್ಯನಿಗೆ ಅರ್ಘ್ಯ ಸಮರ್ಪಿಸಿ ಅವರ ಆಶೀರ್ವಾದ ಪಡ್ಕೋತಾ ಇದ್ದಾರೆ. ಅದೇ ರೀತಿ ತುಳಸಿ ಗಿಡದಿಂದ ಕೂಡ ನಮಗೆ ತುಂಬಾನೇ ಲಾಭಗಳು ಸಿಗುತ್ತೆ. ನಮ್ಮ ಶಾಸ್ತ್ರಗಳು, ಪುರಾಣಗಳು ಹಾಗೂ ಆಯುರ್ವೇದಿಕ್ ಗ್ರಂಥಗಳಲ್ಲೂ ಕೂಡ ತುಳಸಿ ಗಿಡಕ್ಕೆ ತುಂಬಾ ಶಕ್ತಿ ಇದೆ ಅಂತ ಬರೆದಿದ್ದಾರೆ. ತುಳಸಿ ಶ್ರೀ ಸಖಿ ಶುಭೆ, ಪಾಪಹಾರಿಣಿ ಪುಣ್ಯದೆ, ನಮಸ್ತೆ ನಾರದನುತೆ ನಾರಾಯಣಿ ನಮೋಸ್ತುತೆ. ಈ ಶ್ಲೋಕನ ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಳಿ. ತುಳಸಿ ಶ್ರೀ ಸಖಿ ಶುಭೆ ಅಂತ ಹೇಳ್ತಾರೆ. ಇಲ್ಲಿ ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಸಖಿ ಅಂದ್ರೆ ಸ್ನೇಹಿತೆ ತುಳಸಿ. ಶುಭೆ ಅಂದ್ರೆ ಶುಭ ಉಂಟು ಮಾಡುವವಳು ಅಂತ ಅರ್ಥ. ಅಂದ್ರೆ ಲಕ್ಷ್ಮೀ ದೇವಿಯ ಸ್ನೇಹಿತೆಯಾದ ತುಳಸಿ ನಮಗೆ ಶುಭ ಉಂಟು ಮಾಡ್ತಾಳೆ ಅನ್ನೋದು ಇದರ ಅರ್ಥ. ಯಾವಾಗಲಾದ್ರೂ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗೋ ಮುಂಚೆ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಮಾಡಿಕೊಂಡು ಆ ಕೆಲಸಕ್ಕೆ ಹೋದ್ರೆ ಯಾವ ಅನರ್ಥ, ವಿಘ್ನ ಕೂಡ ಆಗದೆ ಗ್ಯಾರಂಟಿಯಾಗಿ ನಿಮ್ಮ ಕೆಲಸ ಪೂರ್ತಿಯಾಗುತ್ತೆ. ನೀವು ಆಗಲ್ಲ ಅನ್ಕೊಂಡು ಪಕ್ಕಕ್ಕಿಟ್ಟಿರೋ ಕೆಲಸಗಳು ಕೂಡ ಖಂಡಿತ ಆಗುತ್ತೆ. ನೀವೀಗ ಹಳೆ ಕಾಲದ ಮನೆಗಳನ್ನ ನೋಡಿದ್ರೆ ಮನೆಯಲ್ಲಿ ಬ್ರಹ್ಮಸ್ಥಾನ ಎಲ್ಲಿರುತ್ತೋ ಅಲ್ಲಿ ತುಳಸಿ ಕಟ್ಟೆನ ಇಟ್ಟಿರ್ತಾರೆ. ಅಂದ್ರೆ ಮನೆ ಮಧ್ಯಭಾಗದಲ್ಲಿ ಮೇಲೆ ಹೆಂಚನ್ನ ತೆಗೆದು ಸೂರ್ಯನ ಬೆಳಕು ಕೆಳಗಡೆ ಬೀಳೋ ತರ ಮಾಡಿ ಆ ಜಾಗದಲ್ಲಿ ತುಳಸಿ ಗಿಡನ ಇಟ್ಟಿರ್ತಾರೆ. ಅದನ್ನ ತುಳಸಿ ಬೃಂದಾವನ ಅಂತ ಕರೀತಾರೆ. ಇದು ಯಾಕಂದ್ರೆ ಆ ಗಿಡದ ಸುತ್ತಲೂ ಸುಲಭವಾಗಿ ಪ್ರದಕ್ಷಿಣೆ ಮಾಡಬಹುದು. ಹಾಗೆ ಸೂರ್ಯನ ಬೆಳಕು ಮನೆ ಮಧ್ಯದಲ್ಲಿ ಬೀಳೋದ್ರಿಂದ ಅಲ್ಲಿ ಕೂತ್ಕೊಂಡಾಗ ಸೂರ್ಯನಿಂದ ಬರೋ ಶಕ್ತಿ ತುಳಸಿ ಗಿಡದ ಮೇಲೆ ಬಿದ್ದು ಇನ್ನಷ್ಟು ಹೆಚ್ಚು ಶಕ್ತಿ ಅವರ ದೇಹಕ್ಕೆ ಸಿಗುತ್ತೆ. ಇನ್ನೊಂದು ಕಾರಣ ಏನಂದ್ರೆ ಮಳೆ ಬಿದ್ದಾಗ ಮಳೆ ನೀರು ನೇರವಾಗಿ ಮನೆಯ ಬ್ರಹ್ಮಸ್ಥಾನದಲ್ಲಿ ಬೀಳುತ್ತೆ. ವಾಸ್ತು ಪ್ರಕಾರ ಬ್ರಹ್ಮಸ್ಥಾನದಲ್ಲಿ ತುಳಸಿ ಗಿಡ ಇಟ್ಟಿರ್ಬೇಕು. ಇಲ್ಲದಿದ್ರೆ ಇಂದ್ರಸ್ಥಾನದಲ್ಲಿ ಇಡಬೇಕು. ಇಂದ್ರಸ್ಥಾನ ಅಂದ್ರೆ ಮನೆಯ ಪೂರ್ವ ದಿಕ್ಕಿನಲ್ಲಿ ತುಳಸಿ ಗಿಡ ಇಡಬೇಕು. ಇನ್ನು ಯಾವ ಸ್ಥಾನ ನೋಡದೇ ಇದ್ರೂ ಕೂಡ ಮನೆ ಬಾಗಿಲಿಂದ ಆಚೆ ಬರುವಾಗ ನೇರವಾಗಿ ನಮಗೆ ತುಳಸಿ ಗಿಡ ಕಾಣಿಸೋ ತರ ಇಡಬೇಕು. ಆ ರೀತಿ ನಿಮ್ಮ ಮೇನ್ ಡೋರ್ಗೆ ನೇರವಾಗಿ ತುಳಸಿ ಗಿಡನ ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾವ ದುಷ್ಟ ಶಕ್ತಿಗಳು ಬರಬೇಕು ಅನ್ಕೊಂಡ್ರೂ ಕೂಡ ಭಯ ಪಡ್ತವೆ. ತುಳಸಿ ಗಿಡಕ್ಕೆ ಅಷ್ಟೊಂದು ಶಕ್ತಿ ಇದೆ. ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಔರಾ ಮಿಷಿನ್ ಅಂತ ಒಂದು ಸಿಗ್ತಾ ಇದೆ. ನೀವು ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಮಾಡೋ ಮುಂಚೆ ಒಂದು ಸಲ ನಿಮ್ಮ ಔರಾನ ಚೆಕ್ ಮಾಡ್ಕೊಳ್ಳಿ. ಪ್ರದಕ್ಷಿಣೆ ಮಾಡಿದ ಮೇಲೆ
ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ಮಿಷಿನ್ ಅಲ್ಲಿ ನಿಮ್ಮೊಳಗಿರುವಂತ ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಕಾಣಿಸುತ್ತೆ. ನೀವು ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕೋಕ್ಕೂ ಮುಂಚೆ ನಿಮ್ಮೊಳಗಿದ್ದಂತ ನೆಗೆಟಿವ್ ಎನರ್ಜಿ ಆಟೋಮೆಟಿಕ್ ಆಗಿ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಮಾಡಿದ ನಂತರ ಕಡಿಮೆ ಆಗಿರುತ್ತೆ. ತುಳಸಿ ಗಿಡದಲ್ಲಿ ಡಿವೈನ್ ಪಾಸಿಟಿವ್ ಎನರ್ಜಿ ಅಂದ್ರೆ ದೈವಿಕ ಶಕ್ತಿ ಹೆಚ್ಚಾಗಿರುತ್ತೆ. ತುಳಸಿ ಗಿಡದ ಹತ್ತಿರ ಬರುವಂತ ಗಾಳಿ ಯಾವುದೇ ಆಗಿದ್ರೂ ಅದು ಪರಿಶುದ್ಧವಾಗುತ್ತೆ. ಅದು ಎಷ್ಟೊಂದು ದೊಡ್ಡ ನೆಗೆಟಿವ್ ಎನರ್ಜಿ ಆಗಿದ್ರೂ ಕೂಡ ತುಳಸಿ ಗಿಡ ಅದನ್ನ ಪಾಸಿಟಿವ್ ಎನರ್ಜಿಯಾಗಿ ಮಾಡಿ ಕಳಿಸುತ್ತೆ. ಅಷ್ಟೊಂದು ಮಹಿಮೆ, ಶಕ್ತಿ ತುಳಸಿ ಗಿಡಕ್ಕೆ ಇದೆ. ಈಗಲೂ ಕೂಡ ಮಧ್ವಾಚಾರ್ಯರ ಆಶ್ರಮ ಅಥವಾ ಅವರ ಭಕ್ತರು, ಅವರ ಸಂಪ್ರದಾಯ ಅನುಸರಿಸೋರು, ಉತ್ತರಾದಿ ಮಠದವರು, ಕೃಷ್ಣ ಮಠದವರು ಎಲ್ಲರೂ ಕೂಡ ತುಳಸಿ ಗಿಡದ ಮೃತುಕ ಅಂದ್ರೆ ತುಳಸಿ ಗಿಡದ ಮಣ್ಣನ್ನ ತಗೊಂಡು ಬೆಳಗ್ಗೆ ಎದ್ದ ತಕ್ಷಣ ನಾಮದಂತೆ ಹಣೆಗೆ ಇಟ್ಕೋತಾರೆ. ಆ ರೀತಿ ಇಟ್ಕೊಂಡ್ರೆ ಯಮಧರ್ಮರಾಜ ಎದುರಿಗೆ ಬಂದರೂ ಕೂಡ ಅವರ ಪ್ರಾಣ ತಗೊಂಡು ಹೋಗೋಕೆ ಹಿಂಜರಿತಾರೆ ಅನ್ನೋದು ಅವರ ನಂಬಿಕೆ. ತುಳಸಿ ಗಿಡದಲ್ಲಿ ಕೃಷ್ಣ ತುಳಸಿ ಎಂಬ ಒಂದು ಜಾತಿ ಇದೆ. ಕೃಷ್ಣ ಅಂದ್ರೆ ಅರ್ಥ ಕಪ್ಪು. ಹಾಗೆ ಇದಕ್ಕೆ ಶೂನ್ಯ ಅನ್ನೋ ಇನ್ನೊಂದು ಅರ್ಥ ಕೂಡ ಬರುತ್ತೆ. ನಿಮ್ಮೆಲ್ರಿಗೂ ಕೂಡ ಬ್ಲ್ಯಾಕ್ ಹೋಲ್ ಅಥವಾ ಡಾರ್ಕ್ ಸ್ಪಾಟ್ ಬಗ್ಗೆ ಗೊತ್ತಿರುತ್ತೆ. ಇದರಲ್ಲಿ ಯಾವೊಂದು ಚಿಕ್ಕ ಪದಾರ್ಥ ಅಥವಾ ವಸ್ತು ಬಿದ್ರೂ ಕೂಡ ಅದು ಮತ್ತೆ ನಮಗೆ ಸಿಗಲ್ಲ. ಅದು ಬೇರೆ ಯಾವುದೋ ಒಂದು ಡೈಮೆನ್ಷನ್ಗೆ ಹೊರಟೋಗುತ್ತೆ. ಆ ರೀತಿ ಆ ಬ್ಲ್ಯಾಕ್ ಹೋಲ್ ಇಂದ ನಮ್ಮ ಭೂಮಿಗೆ ಬಂದಂತ ಅದ್ಭುತವಾದ ಕೃಷ್ಣ ಶಕ್ತಿಯೇ ಈ ಕೃಷ್ಣ ತುಳಸಿ. ತುಳಸಿ ಗಿಡಕ್ಕಿಂತ ದೊಡ್ಡದಾದ ಅಥವಾ ಶಕ್ತಿಯುತವಾದ ಔಷಧೀಯ ಗಿಡ ಈ ಭೂಮಿಯ ಮೇಲೆ ಮತ್ತೊಂದಿಲ್ಲ. ಈ ಒಂದು ಗಿಡ 1000ಕ್ಕೂ ಹೆಚ್ಚು ಆರೋಗ್ಯ ಪ್ರಯೋಜನಗಳನ್ನು ಹಾಗೂ ದೈವಿಕ ಪ್ರಯೋಜನಗಳನ್ನು ಹಾಗೂ ಶಕ್ತಿಯನ್ನು ನಮಗೆ ಕೊಡುತ್ತೆ. ಆದ್ದರಿಂದಲೇ ಪೂರ್ವಕಾಲದಿಂದ ಈಗಲೂ ಕೂಡ ಯಾರಾದ್ರೂ ಸಾಯೋಕ್ಕೂ ಮುಂಚೆ ಅವರ ಬಾಯಲ್ಲಿ ತುಳಸಿ ನೀರು ಹಾಕುವಂತ ಸಂಪ್ರದಾಯ ಇಟ್ಕೊಂಡಿದ್ದಾರೆ. ತುಳಸಿ ನೀರು ಹಾಕಿದ್ರೆ ಸಾಯೋ ವ್ಯಕ್ತಿ ಮತ್ತೆ ಬದುಕದೇ ಇರಬಹುದು, ಆದ್ರೆ ಆ ವ್ಯಕ್ತಿಯ ಆತ್ಮ ಪರಿಶುದ್ಧವಾಗುತ್ತೆ. ಕೆಲವರು ತುಳಸಿ ನೀರು ಬಾಯಿಗೆ ಹಾಕಿದ ತಕ್ಷಣ ಸತ್ತು ಹೋಗ್ತಾರೆ. ಆ ನೀರೆಲ್ಲ ಕೂಡ ಆಚೆ ಬಂದು ಬಿಡುತ್ತೆ. ಕೆಲವರಿಗೆ ಸಾಯೋವಾಗ ಬಾಯಲ್ಲಿ ತುಳಸಿ ನೀರು ಹಾಕೋಕ್ಕೂ ಕೂಡ ಯಾರೂ ಇರಲ್ಲ. ಎಲ್ಲೋ ಕೆಲವರು ಮಾತ್ರನೇ ಸಾಯೋಕ್ಕೂ ಮುಂಚೆ ಒಂದು ಗುಟುಕು ತುಳಸಿ ನೀರು ಕುಡಿದು ಸಾಯ್ತಾರೆ. ಅದು ದೇವರ ಅನುಗ್ರಹ ಇದ್ರೆ ಮಾತ್ರ ಆಗುತ್ತೆ. ಈ ಅವಕಾಶ ಅಥವಾ ಅದೃಷ್ಟ ಎಲ್ರಿಗೂ ಕೂಡ ಬರಲ್ಲ. ಒಂದು ವೇಳೆ ತುಳಸಿ ನೀರು ಕುಡಿದು ಸತ್ರೆ ಅವರು ನೇರವಾಗಿ ವೈಕುಂಠಕ್ಕೆ ಹೋಗ್ತಾರೆ ಅಂತ ಭಾಗವತ ಪುರಾಣದಲ್ಲೂ ಕೂಡ ಬರೆದಿದ್ದಾರೆ. ಆದ್ರಿಂದಾನೇ ಹಿಂದಿನ ಕಾಲದ ಕೆಲವು ವೃದ್ಧರು ಈಗಲೂ ಕೂಡ ಕೈಯಲ್ಲಿ ತುಳಸಿ ತೀರ್ಥ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಪ್ರಾಣ ಹೋಗೋ ಸಮಯದಲ್ಲಿ ಸ್ವಲ್ಪ ನೀರು ಬಾಯಿಗೆ ಹಾಕೊಂಡು ವೈಕುಂಠಕ್ಕೆ ಹೋಗೋಣ ಅಂತ. ತುಳಸಿ ಗಿಡಕ್ಕೆ ಬರೀ ಒಂದು ಶಕ್ತಿ ಮಾತ್ರ ಅಲ್ಲ, ಕೆಲವೊಮ್ಮೆ ಆರೋಗ್ಯ ಕಾಪಾಡಿ ಪ್ರಾಣ ಉಳಿಸುತ್ತೆ. ಹಾಗೆ ಕೆಟ್ಟ ಆತ್ಮವನ್ನು ಕೂಡ ಪರಿಶುದ್ಧವಾಗಿಸಿ ವೈಕುಂಠಕ್ಕೆ ಕಳಿಸುತ್ತೆ. ಇಹಲೋಕ ಮತ್ತು ಪರಲೋಕ ಅಂದ್ರೆ ಈ ಲೋಕ ಮತ್ತು ಮೇಲಿನ ಲೋಕ, ಎರಡು ಲೋಕಗಳಲ್ಲೂ ಕೂಡ ತುಳಸಿ ಗಿಡ ಪ್ರತ್ಯೇಕವಾದ ಸ್ಥಾನವನ್ನ ಪಡ್ಕೊಂಡಿದೆ. ನಿಮಗೆ ಯಾವ್ದಾದ್ರೂ ತೀರದ ಕೋರಿಕೆ ಇತ್ತು ಅಂದ್ರೆ ಅದಕ್ಕಾಗಿ ನೀವು ಯಾವ ದೇವಸ್ಥಾನಗಳಿಗೆ ಅಥವಾ ತೀರ್ಥಗಳಿಗೆ ಹೋಗುವಂತ ಅಗತ್ಯ ಇಲ್ಲ. ತುಳಸಿ ವನಾನ ಸಿದ್ಧಪಡಿಸ್ಕೊಳ್ಳಿ. ಅಂದ್ರೆ ಕೆಲವು ತುಳಸಿ ಗಿಡಗಳನ್ನ ನಿಮ್ಮ ಮನೆಯ ಹಿತ್ತಲಿನಲ್ಲಿ ಅಥವಾ ಮನೆ ಮುಂದೆ ಬೆಳೆಸ್ಕೊಂಡು ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 7 ಗಂಟೆ ಮಧ್ಯದಲ್ಲಿ ಆ ಗಿಡಗಳ ಮಧ್ಯದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಿದ್ರಿ ಅಂದ್ರೆ ಖಂಡಿತ ನಿಮ್ಮ ಕೋರಿಕೆ ಈಡೇರುತ್ತೆ. ಅದೇ ಒಂದು ವೇಳೆ ಯಾವ್ದಾದ್ರೂ ಕಾಯಿಲೆ ಇದ್ರೆ ಆಗಲೂ ಕೂಡ ತುಳಸಿ ಗಿಡಗಳು ಅಥವಾ ತುಳಸಿ ವನದ ಮಧ್ಯೆ ಕುಳಿತುಕೊಂಡು ದೀರ್ಘವಾಗಿ ಗಾಳಿ ಎಳೆದುಕೊಂಡು ಬಿಡೋ ಮೂಲಕ ಆ ಕಾಯಿಲೆಯಿಂದ ನೀವು ವಿಮುಕ್ತಿ ಪಡಿಬಹುದು. ಆದ್ರೆ ಬರೀ ಒಂದು ದಿನ ಮಾಡಿ ಪ್ರಯೋಜನ ಸಿಗಲಿಲ್ಲ ಅನ್ನದೇ ಇದನ್ನ ನೀವು ರೆಗ್ಯುಲರ್ ಡ್ಯೂಟಿ ತರ ಇಟ್ಕೋಬೇಕು. ಪ್ರತಿದಿನ ತಪ್ಪದೆ 6ರಿಂದ 7 ಗಂಟೆ ಮಧ್ಯದಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ, ಸಾಧ್ಯವಾಗಲಿಲ್ಲ ಅಂದ್ರೆ ಯಾವುದೋ ಒಂದು ಹೊತ್ತು ತುಳಸಿ ವನದಲ್ಲಿ ಕುಳಿತುಕೊಳ್ಳೋ ಮೂಲಕ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳಿ. ಇದನ್ನ ನೀವು ಅಭ್ಯಾಸದಂತೆ ಮಾಡ್ಕೊಳ್ಳಿ. ನಮ್ಮ ದೇಹದಲ್ಲಿ ಬಯಾಲಜಿಕಲ್ ಕ್ಲಾಕ್ ಎಂಬ ಒಂದು ಫಂಕ್ಷನ್ ಇರುತ್ತೆ. ನಾವು ಪ್ರತಿದಿನ ಯಾವ ಯಾವ ಕೆಲಸ ಮಾಡ್ತಾ ಇರ್ತೀವೋ ಅದನ್ನ ಅದು ನೋಟ್ ಮಾಡ್ಕೊಳ್ತಾ ಹೋಗುತ್ತೆ. ಅದೇ ನಾವು ಆ ಸಮಯದಲ್ಲಿ ಮತ್ತೆ ಅದೇ ಕೆಲಸ
ಮಾರನೇ ದಿನ ಕೂಡ ಮಾಡಿದ್ರೆ ಅಥವಾ ಒಂದೆರಡು ದಿನ ಅದೇ ಸಮಯದಲ್ಲಿ ಅದೇ ಕೆಲಸ ಮಾಡ್ತಾ ಇದ್ರೆ ಅದು ನಮ್ಮ ರೆಗ್ಯುಲರ್ ಡ್ಯೂಟಿ ಅಂತ ನಮ್ಮ ಬಾಡಿ ನೋಟ್ ಮಾಡಿಕೊಂಡು ಇಟ್ಕೊಳ್ಳುತ್ತೆ. ನಾವು ಇದೇ ರೀತಿ ಒಂದು ವಾರ ಅಥವಾ 10 ದಿನ ಒಂದೇ ಕೆಲಸ ಒಂದೇ ಟೈಮಲ್ಲಿ ಮಾಡಿದ್ವಿ ಅಂದ್ರೆ ನಮ್ಮ ಬಾಡಿಗೆ ಆ ಟೈಮಲ್ಲಿ ನಮಗೆ ಸಿಗ್ತಾ ಇರೋಂತ ಎನರ್ಜಿ ಬಗ್ಗೆ ಗೊತ್ತಾಗುತ್ತೆ. ಆಗ ನಮ್ಮ ಮೆದುಳು ಆ ಎನರ್ಜಿನ ದೇಹದಲ್ಲಿ ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಆ ಜಾಗದಲ್ಲೆಲ್ಲ ಆ ಎನರ್ಜಿನ ಉಪಯೋಗಿಸಿ ಆಟೋಮೆಟಿಕ್ ಆಗಿ ಕೆಟ್ಟು ಹೋಗಿರೋಂತ ನಮ್ಮ ಆರೋಗ್ಯನ ಸರಿ ಮಾಡುತ್ತೆ. ಸೂರ್ಯ ಹುಟ್ಟೋವಾಗ ಅವರ ಬೆಳಕು ಭೂಮಿ ಮೇಲೆ ಬೀಳೋಕೆ ಕೆಲವು ನಿಮಿಷಗಳು ಹಿಡಿಯುತ್ತೆ. ಆ ಸಮಯವನ್ನ ಸಂಧ್ಯಾ ಸಮಯ ಅಂತ ಕರೀತೀವಿ. ಅದೇ ರೀತಿ ಸೂರ್ಯ ಮುಳುಗೋವಾಗ್ಲೂ ಕೂಡ ಅವರ ಕಾಂತಿ ಭೂಮಿಯಿಂದ ಹೊರಟು ಹೋಗೋಕು 8 ರಿಂದ 12 ನಿಮಿಷಗಳು ಬೇಕಾಗುತ್ತೆ. ಅದನ್ನ ಕೂಡ ಸಂಧ್ಯಾ ಸಮಯ ಅಂತ ಕರೀತೀವಿ. ಈ ಸಂಧ್ಯಾ ಸಮಯದಲ್ಲಿ ದೇವತೆಗಳು ಭೂಮಿಯನ್ನ ಕಾಪಾಡೋಕೆ ಬರ್ತಾರೆ. ಯಾಕಂದ್ರೆ ಈ ಸಮಯಕ್ಕೆ ಇರುವಂತ ಇನ್ನೊಂದು ಹೆಸರು ಅಸುರ ಸಂಧ್ಯಾಕಾಲ. ಈ ಸಮಯದಲ್ಲಿ ಸೂರ್ಯದೇವರು ಇರದ ಕಾರಣ ಅಸುರರಿಗೆ ಶಕ್ತಿ ಹೆಚ್ಚಾಗುತ್ತಂತೆ. ಅವರಿಂದ ಮನುಷ್ಯರಿಗೆ ಯಾವ ಹಾನಿ ಆಗಬಾರದು ಅನ್ನೋ ಉದ್ದೇಶದಿಂದ ದೇವತೆಗಳು ಭೂಮಿಯನ್ನ ಕಾಪಾಡೋಕೆ ಬರ್ತಾರೆ. ಆದ್ದರಿಂದಾನೇ ಈ ಸಮಯದಲ್ಲಿ ಸೂರ್ಯ ನಮಸ್ಕಾರ ಹಾಗೂ ಸೂರ್ಯದೇವರಿಗೆ ಆರ್ಘ್ಯ ಬಿಡಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಆರ್ಘ್ಯ ಬಿಟ್ಟ ತಕ್ಷಣ ತುಳಸಿ ಪೂಜೆ ಮಾಡಬೇಕು. ಯಾಕಂದ್ರೆ ಸೂರ್ಯದೇವರಿಗೆ ಆರ್ಘ್ಯ ಬಿಡಬೇಕು ಅಂದ್ರೆ ಆ ನೀರನ್ನ ನದಿ, ಕೆರೆ, ಬಾವಿ, ಸಮುದ್ರ ಅಥವಾ ಯಾವ್ದಾದ್ರೂ ನೀರಿರೋಂತ ಜಾಗದಲ್ಲಿ ಹಾಕಬೇಕು. ಆ ಅವಕಾಶ ಇಲ್ಲದವರು ಯಾವ್ದಾದ್ರೂ ಗಿಡದಲ್ಲಿ ಹಾಕಬೇಕು. ಹಾಗಾಗಿ ತುಳಸಿ ಗಿಡ ಮನೆಯಲ್ಲಿರೋರು ಸೂರ್ಯದೇವರಿಗೆ ಬಿಡುವಂತ ಆರ್ಘ್ಯದ ನೀರನ್ನ ತುಳಸಿ ಗಿಡಕ್ಕೆ ಹಾಕ್ತಾರೆ. ತುಳಸಿ ವೃಂದಾವನದಲ್ಲಿ ಆರ್ಘ್ಯದ ನೀರು ಹಾಕಿದ್ರೆ ಸೂರ್ಯದೇವರ ಶಕ್ತಿ ಕೂಡ ತುಳಸಿ ಗಿಡಕ್ಕೆ ಬಂದು ನಮ್ಮನ್ನ ಮತ್ತು ನಮ್ಮ ಮನೆಯನ್ನ ತುಳಸಿ ಗಿಡ ಕಾಪಾಡುತ್ತೆ. ನಮ್ಮ ಲಂಗ್ಸ್ ಅಲ್ಲಿ ಅಂದ್ರೆ ಶ್ವಾಸಕೋಶದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇದ್ರೂ ಕೂಡ ಪ್ರಾಣಾಯಾಮ ಮಾಡೋ ಮೂಲಕ ಪರಿಹಾರ ಪಡ್ಕೋಬಹುದು. ಅದನ್ನ ಸಿದ್ಧಯೋಗ ಅಥವಾ ಸಿದ್ಧವಿದ್ಯೆ ಅಂತ ಕರೀತಾರೆ. ಈ ಸಿದ್ಧಯೋಗ ಅಥವಾ ಸಿದ್ಧವಿದ್ಯೆ ಎಲ್ಲಿ ಹೆಚ್ಚು ಫಲ ಕೊಡುತ್ತೆ ಅಂದ್ರೆ ತುಳಸಿ ಗಿಡದ ಹತ್ರ ಮಾತ್ರ. ನಿಮ್ಮ ಮನೆ ಮುಂದೇನೋ ಅಥವಾ ಹಿತ್ತಲಲ್ಲಿ ಜಾಗ ಇಲ್ಲ ಅಂದ್ರೆ ಮನೆ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಯಾವ ಗಿಡ ಬೆಳೆಸ್ತಿರೋ ಬಿಡ್ತಿರೋ, ಎಷ್ಟು ಪಾಟ್ಗಳನ್ನ ಇಡಬಹುದೋ ಅಷ್ಟು ಪಾಟ್ಗಳಲ್ಲೂ ಕೂಡ ತುಳಸಿ ಗಿಡಗಳನ್ನ ಮಾತ್ರ ತಪ್ಪದೆ ಬೆಳೆಸ್ಕೊಳ್ಳಿ. ಪ್ರತಿದಿನ ಅದರ ಮುಂದೆ ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯ ಕುಳಿತುಕೊಂಡ್ರೆ ಸ್ವಚ್ಛವಾದ ಗಾಳಿನ ನೀವು ಎಳ್ಕೊಂಡಂಗಾಗುತ್ತೆ. ಬರೀ ಅಲ್ಲಿ ಕುಳಿತುಕೊಂಡು ಗಾಳಿ ಕುಡಿದ್ರೂ ಕೂಡ ನಿಮ್ಮ ದೇಹದಲ್ಲಿ ಇರುವಂತ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳು ಗುಣ ಆಗುತ್ತೆ. ಇದು ನಿಮ್ಮ ಆತ್ಮನ, ದೇಹನ ಮತ್ತು ಮನೆಯನ್ನ ಮೂರನ್ನು ಕೂಡ ಶುದ್ಧಪಡಿಸುತ್ತೆ. ಇದು ಮಾತ್ರ ಅಲ್ಲದೆ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತೆ. ಯಾವ್ದಾದ್ರೂ ಬಂಜರು ಭೂಮಿ ಇದ್ರೆ ಅಲ್ಲೂ ಕೂಡ ಹೇಗಾದ್ರೂ ತುಳಸಿನ ನೀವು ಬೆಳೆಸಿದ್ರೆ 6 ತಿಂಗಳ ನಂತರ ಆ ಭೂಮಿ ಒಳ್ಳೆ ಫಲವತ್ತಾದ ಭೂಮಿಯಂತೆ ಬದಲಾಗುತ್ತೆ. ಇಷ್ಟೊಂದು ಶಕ್ತಿ ಇರುವಂತ ತುಳಸಿ ಗಿಡನ ತಪ್ಪದೆ ಬೆಳೆಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.